ಸರ್, ಈಗ ಗ್ಯಾರಂಟಿ ಕುರಿತಂತೆ ಮಾಗಡಿ MLA ಕೊಟ್ಟಂತ ಹೇಳಿಕೆಗೆ ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಒಂದು ರೀತಿ ಮತದಾರರನ್ನು ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನ ಇದು ಅಂತ ಹೇಳಿಕೆಗಳು ಬರ್ತಾ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳು ಕೊಡ್ತಾ ಇರ್ತಾರೆ. ಅದಕ್ಕೆಲ್ಲವನ್ನೂ ಕೂಡ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಈಗ ನಾವು 5 ಗ್ಯಾರಂಟಿಯನ್ನು ನಾವು ಜನರಿಗೆ ಭರವಸೆ ಕೊಟ್ಟಿದ್ದು, 5 ಅನುಷ್ಠಾನ ಮಾಡಿದ್ದೀವಿ, ನಡೀತಾ ಇದೆ. ಕಳೆದ ಬಾರಿ ಅಂದರೆ ಬಜೆಟ್ನಲ್ಲಿ 36,000 ಕೋಟಿ ನಾವು ಪ್ರೊವಿಷನ್ ಮಾಡಿಕೊಂಡು ಖರ್ಚು ಮಾಡಿದ್ದೇವೆ. ಈ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಇನ್ನೂ ಹೆಚ್ಚಾಗುತ್ತೆ. ಯಾಕಂದರೆ 12 ತಿಂಗಳು, ಕಳೆದ ಬಾರಿ 8 ತಿಂಗಳಿತ್ತು, ಈಗ 12 ತಿಂಗಳಾಗುತ್ತೆ. 12 ತಿಂಗಳಿಗೆ ನಮ್ಮ ಅಂದಾಜಿನ ಪ್ರಕಾರ ಒಂದು 58,000 ಕೋಟಿ ಅಂತ ಹೇಳಿ ಅಂದಾಜು ಮಾಡಿದ್ದಾರೆ. ಅದಕ್ಕೂ ಈಗ ಈ ಬಜೆಟ್ನಲ್ಲಿ, ಬರುವ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಪ್ರೊವಿಷನ್ ಮಾಡ್ಕೊಳ್ತಾರೆ.